ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮಗೆ ತಿಳಿಸಿಕೊಡುತ್ತಿರುವ ವಿಷಯ 2025-26ನೇ ಸಾಲಿನ ನವೋದಯ ಪ್ರವೇಶ ಪರೀಕ್ಷೆ ಕುರಿತಾದ ಕೆಲವು ಮಹತ್ವದ ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಓಕೆ, ಮೊದಲನೆಯದಾಗಿ ನವೋದಯ ಪ್ರವೇಶ ಪರೀಕ್ಷೆಯು ವಸ್ತುನಿಷ್ಠ ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತವೆ. ಇದರಲ್ಲಿ ಮಾನಸಿಕ ಸಾಮರ್ಥ್ಯ 40 ಪ್ರಶ್ನೆಗಳು, ಅಂಕಗಣಿತ 20 ಪ್ರಶ್ನೆಗಳು, ಭಾಷೆ 20 ಪ್ರಶ್ನೆಗಳು, ಹೀಗೆ 80 ಪ್ರಶ್ನೆಗಳು 100 ಅಂಕಗಳನ್ನು ಒಳಗೊಂಡಿರುತ್ತದೆ. 2 ಗಂಟೆ ಅವಧಿ ಆಗಿರುತ್ತದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರವೇಶ ಪರೀಕ್ಷೆ ನಡೆಯಲಿದೆ. ಡಿಸೆಂಬರ್ 13, 2025ರಂದು ನಡೆಯಲಿದೆ. ಇನ್ನು ಉತ್ತರಗಳಲ್ಲಿ ನಾವು ಬರೆಯುವಾಗ ಏನು ಮಿಸ್ಟೇಕ್ಗಳು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ತಮಗೆ ಇವತ್ತಿನ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ. OMR ಉತ್ತರ ಪತ್ರಿಕೆಯನ್ನು ನೀಡಲಾಗುತ್ತದೆ. ಹಾಗಾದರೆ OMR ಉತ್ತರ ಪತ್ರಿಕೆಯಲ್ಲಿ ಹೇಗೆ ಉತ್ತರಿಸಬೇಕೆಂಬ ಹಿಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿರುತ್ತೇನೆ. ಆದರೆ OMRನಲ್ಲಿ ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ ಏಕೆ ಬಳಸಬೇಕು ಅಂದರೆ, ಇಲ್ಲಿ ಕಪ್ಪು ಅಥವಾ ನೀಲಿ ಶಾಯಿಯ ಶೇಡ್ಗಳಲ್ಲಿ ಸ್ಕ್ಯಾನರ್ ಎಷ್ಟರ ಮಟ್ಟಿಗೆ ಸೂಕ್ಷ್ಮ ಸಂವೇದಿಯಾಗಿರುತ್ತದೆ ಅಂದರೆ, OMR ಉತ್ತರ ಹಾಳೆಯ ವೃತ್ತದೊಳಗೆ ಇಲ್ಲಿ ಮಿಸ್ಟೇಕ್ ಆಗಿ ಒಂದು ವೇಳೆ ಅಪ್ಪಿತಪ್ಪಿ ಮಾಡಿರುವ ಸಣ್ಣ ಪುಟ್ಟ ಶಾಹಿಯ ಗುರುತನ್ನು ಸಹ, ಅಥವಾ ಇಲ್ಲಿ ನಿರುದ್ದೇಶಪೂರ್ವಕವಾಗಿ ಮಾಡಿರುವಂತಹ ಇಲ್ಲಿ ಶಾಹಿಯ ಚುಕ್ಕಿಯನ್ನು ಸಹ ಸ್ಕ್ಯಾನಿಂಗ್ ಸಮಯದಲ್ಲಿ ತುಂಬಿರುವ ಅಥವಾ ಶೇಡ್ ಮಾಡಿರುವ ಗುರುತು ಎಂದೇ ಪರಿಗಣಿಸಲಾಗುತ್ತದೆ. ಆದ್ದರಿಂದ ತಾವು ಸೂಕ್ಷ್ಮವಾಗಿ ವಿಚಾರ ಮಾಡಿ OMRನಲ್ಲಿ ಶೇಡಿಂಗ್ ಮಾಡಬೇಕಾಗುತ್ತದೆ. ಇದರಿಂದಾಗಿ ವಿದ್ಯಾರ್ಥಿಯು ಅಂಕಗಳನ್ನು ಕಳೆದುಕೊಳ್ಳಬಹುದು. ಆದ್ದರಿಂದ ದಯವಿಟ್ಟು ತಾವುಗಳು ಇಲ್ಲಿ OMR ಉತ್ತರ ಹಾಳೆಯ ಮೇಲೆ ಯಾವುದೇ ವಿಧವಾದ ಅನಗತ್ಯ ಗುರುತುಗಳನ್ನು ಮಾಡಬಾರದು. ಸ್ಕ್ಯಾನರ್ ಮತ್ತು ಕಂಪ್ಯೂಟರ್ ಒಟ್ಟಾಗಿ ನೀಡಿದ ಅಂಕಗಳೇ ಅಂತಿಮವಾಗಿ ಇರುವುದರಿಂದ ವೃತ್ತದಲ್ಲಿ ಆದಂತಹ ಇಲ್ಲಿ ಶಾಹಿ ಅಥವಾ ಪೆನ್ನಿನ ಗುರುತನ್ನು ಇಲ್ಲಿ ಅಳಿಸುವುದರಾಗಲಿ ಅಥವಾ ಗಣನೆಗೆ ತೆಗೆದುಕೊಳ್ಳುವುದಕ್ಕೆ ಅವಕಾಶ ಇರುವುದಿಲ್ಲ. ಅಂತಹ ಮನವಿಯನ್ನು ಕೂಡ ಇಲ್ಲಿ ಒಪ್ಪಿಕೊಳ್ಳುವುದಿಲ್ಲ. ಆದ್ದರಿಂದ ತಾವುಗಳು ಎಚ್ಚರಿಕೆಯಿಂದ ಉತ್ತರಿಸಬೇಕಾಗುತ್ತದೆ. ಯಾಕೆಂದರೆ ಇಲ್ಲಿ ತಾವು OMR ಉತ್ತರ ಪತ್ರಿಕೆಯಲ್ಲಿ ಏನು ಶೇಡಿಂಗ್ ಮಾಡ್ತಾ ಇದ್ದೀರಿ, ಬೈ ಮಿಸ್ಟೇಕಾಗಿ ಅದರ ಯಾವ ಆಪ್ಷನ್ನಿಗೆ ತಾವು ಶೇಡಿಂಗ್ ಮಾಡಬೇಕಾಗಿರ್ತದೆ, ಅದರ ಮಿಸ್ಟೇಕಾಗಿ ತಾವು ಅದರ ಪಕ್ಕದಲ್ಲಿರುವಂಥ ಆಪ್ಷನ್ನಿಗೆ ಒಂದು ಸ್ವಲ್ಪ ಸಣ್ಣ ಚುಕ್ಕಿಯನ್ನು ಏನು ಇಂಕ್ ಇರ್ತದಲ್ಲ, ತಮ್ಮ ಬಾಲ್ ಪಾಯಿಂಟ್ ಪೆನ್ ಆಗಿರ್ಬೋದು ಅಥವಾ ಯಾವುದೇ ಪೆನ್ನನ್ನು ಏನು ಬಳಸ್ತಾ ಇದ್ದೀರಿ, ಅದರದ್ದು ಒಂದು ಸಣ್ಣ ಚುಕ್ಕಿಯು ಕೂಡ ಅದರ ಪಕ್ಕದಲ್ಲಿರುವಂತಹ ಆಪ್ಷನ್ಗೆ ಬಿದ್ದರೆ ಅದು ಕೌಂಟ್ ಆಗಿಬಿಡುತ್ತೆ. ಸ್ಕ್ಯಾನರ್ನಲ್ಲಿ ಅದು ಚೆಕ್ ಆಗುತ್ತೆ. ಆಗ ತಮಗೆ ಅಂಕಗಳು ದೊರೆಯುವುದಿಲ್ಲ. ಆದ್ದರಿಂದ ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ಉತ್ತರಿಸಬೇಕಾಗುತ್ತದೆ. ಇಲ್ಲಿ OMR ಉತ್ತರ ಪತ್ರಿಕೆಯು ಬಹಳ ಸೂಕ್ಷ್ಮವಾಗಿರುತ್ತದೆ. ನೀವು ಒಮ್ಮೆ ಉತ್ತರದ ಸಂಖ್ಯೆಯನ್ನು ಭರ್ತಿ ಮಾಡಿದ ಮೇಲೆ ಅದನ್ನು ಬದಲಾಯಿಸಲು ಅವಕಾಶವೇ ಇರುವುದಿಲ್ಲ, ಹಾಗೂ ಅದನ್ನು ತಿದ್ದಲು ಕೂಡ ಅಸಾಧ್ಯವಾಗಿರುತ್ತದೆ. ನೀವು ಒಮ್ಮೆ ಗುರುತು ಮಾಡಿರುವುದನ್ನು ಕಾಣದಂತೆ ಮಾಡಲು ಇಲ್ಲಿ ಮಾರ್ಕರ್ಗಳನ್ನು, ವೈಟ್ನರ್ಗಳನ್ನು ಬಳಸಲಿಕ್ಕೆ ಅವಕಾಶ ಇರುವುದಿಲ್ಲ. ಒಂದು ವೇಳೆ ತಾವು ತೆಗೆದುಕೊಂಡು ಹೋದಲ್ಲಿ ತಮ್ಮನ್ನು ಎಕ್ಸಾಮ್ ಹಾಲ್ನಿಂದಲೇ ಹೊರಗೆ ಕಳಿಸಲಾಗುತ್ತದೆ. ಬಹಳ ಸ್ಟ್ರಿಕ್ಟ್ ಆಗಿರ್ತದೆ ಎಕ್ಸಾಮು. ಇದರಿಂದ ನಿಮ್ಮ OMR ನಾಶವಾದರೆ ಇನ್ನೊಂದು OMR ಕೂಡ ಅವರು ನೀಡುವುದಿಲ್ಲ. ಆದ್ದರಿಂದ ಅವಸರದಿಂದ ತಾವುಗಳು OMRನಲ್ಲಿ ತಿದ್ದುವುದನ್ನು ಮಾಡಬೇಡ್ರಿ. OMR ಹರಿಯುವಂತೆ ಭರ್ತಿ ಮಾಡಬಾರ್ದು. ಆದಷ್ಟು ಕಪ್ಪು ಬಾಲ್ ಪಾಯಿಂಟ್ ಪೆನ್ ಬಳಸ್ರಿ. ಹೊಸ ಪೆನ್ನನ್ನು ಬಳಸಬೇಡಿ. ಸ್ವಲ್ಪವಾದರೂ ಬಳಸಿರುವ ಪೆನ್ ಇದ್ದರೆ ಒಳ್ಳೆಯದು ಅಂತ ಈ ಮೂಲಕ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಇದ್ದೀನಿ.